ಅಧಿಕಾರಕ್ಕೆ ಇರೋದು 100% ಗ್ಯಾರಂಟಿ ಅಂತ ಭವಿಷ್ಯ ನುಡಿತಾ ಇದ್ದಾರೆ. ಆದರೆ ಆ ಭವಿಷ್ಯ ಸುಳ್ಳಾಗೋ ಎಲ್ಲಾ ಲಕ್ಷಣ ಕಾಣಿಸ್ತಾ ಇದೆ. ನಾನು ಕಾರ್ಯಕರ್ತನಾಗಿಯೇ ಖುಷಿಯಾಗಿದ್ದೇನೆ ಅಂತಿದ್ದಾರೆ ಡಿಸಿಎಂ ಡಿಕೆಶಿ. ಎಸ್, ಡಿಸಿಎಂ ಡಿಕೆಶಿ ದಿಲ್ಲಿಗೆ ಹೋಗಿದ್ರು. ದಿಲ್ಲಿಗೆ ಹೋಗಿ ಕೇಂದ್ರದ ಕೆಲವು ಸಚಿವರೊಂದಿಗೆ ರಾಜ್ಯದ ಕುರಿತು ಚರ್ಚೆ ನಡೆಸಿದ್ರು. ಚರ್ಚೆಯ ನಂತರ ದೆಹಲಿಯ ಕರ್ನಾಟಕ ಭವನದಲ್ಲಿ ವೈರಾಗ್ಯ ಬಂದಂತೆ ಮಾತಾಡಿದ್ದಾರೆ ಡಿಸಿಎಂ ಡಿಕೆಶಿ. ಇಷ್ಟಕ್ಕೂ ಡಿಕೆಶಿ ಹೇಳಿರೋದೇನು ಗೊತ್ತಾ? ಇಲ್ಲಿದೆ ನೋಡಿ. ಅಧಿಕಾರಕ್ಕಾಗಿ ಎಲ್ಲರೂ ತ್ಯಾಗ ಮಾಡಿದ್ದಾರೆ. ನಾನು ಯಾರನ್ನೂ ಭೇಟಿ ಮಾಡಲ್ಲ, ಯಾರಿಗೂ ತೊಂದರೆ ಕೊಡಲು ಬಯಸಲ್ಲ. ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೇನೆ. ಡಿಸಿಎಂ ಆಗಿ ಮುಂದುವರಿಯಲು ಸಂತೋಷವಿದೆ. I can't disclose what all we discussed. We all have joined together, we have worked together, we have brought government together, and every party worker of the state has given their life, given their sweat, and all of them would support to win. And I am very grateful to the people of this Karnataka that they gave us a massive mandate, and whatever we had promised to them, we have delivered to them. We will continue to do so. And I'm very happy the High Command also gave me a very free hand. Myself and all the team, we all are to, as a team. It is not only D.K. Shivakumar or Siddaramaiah. I am not meeting anyone. I am not meeting anyone because I think no one is here in Bangalore. Kharge Sahib is in Delhi, according to me. I think Rahulji has come yesterday. I don't want to disturb you. ಡಿಕೆಶಿ ಹೇಳಿರೋ ಮಾತನ್ನ ಕೇಳಿಸ್ಕೊಂಡ್ರಲ್ಲ. ಒಂದೊಂದು ಮಾತಿನ ಹಿಂದೆಯೂ ಒಂದೊಂದು ಅರ್ಥವಿದೆ, ಒಂದೊಂದು ಗೂಢಾರ್ಥವಿದೆ. ಪ್ರತಿಯೊಂದು ಮಾತು ಕೂಡ ಯಾರೋ ಒಬ್ಬರಿಗೆ ಟಾಂಗ್ ಕೊಟ್ಟಂತೆ ಭಾಸವಾಗ್ತಿದೆ. ಅಧಿಕಾರಕ್ಕಾಗಿ ಎಲ್ಲರೂ ತ್ಯಾಗ ಮಾಡಿದ್ದಾರೆ ಅಂತ ಡಿಸಿಎಂ ಹೇಳಿದ್ದು ಈ ಮಾತಿನ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಟಾಂಗ್ ಕೊಟ್ರ ಅನ್ನೋ ಅನುಮಾನವೂ ಇದೆ. ಆ ಅನುಮಾನ ಗಟ್ಟಿಯಾಗೋಕೆ ಸಾಕ್ಷ್ಯ ಇಲ್ಲಿದೆ ನೋಡಿ. ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ. ಕೇಳಿಸ್ಕೊಂಡ್ರಲ್ಲ, ಇದು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋ ಮಾತು. ಆ ಮಾತು ಖರ್ಗೆ ಹೇಳಿದ್ದೇಕೆ ಗೊತ್ತಾ? ಅದು ಗೊತ್ತಾಗಬೇಕು ಅಂದ್ರೆ ಡಿಕೆಶಿ ಸಿಎಂ ಆಗಬೇಕು ಅಂತ ಏನೆಲ್ಲ ವ್ಯೂಹಗಳನ್ನ ರಚಿಸ್ತಾ ಇದ್ರು ಅನ್ನೋದನ್ನ ತಿಳ್ಕೋಬೇಕು. ಹೌದು, ಕೆಲವು ತಿಂಗಳಿಂದ ಡಿಸಿಎಂ ಬೆಂಬಲಿಗರು ಒಂದು ಮಾತು ಹೇಳ್ತಾ ಇದ್ರು. ಡಿಕೆಶಿ ಪಕ್ಷವನ್ನ ಅಧಿಕಾರಕ್ಕೆ ತರುವುದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅವರ ಶ್ರಮಕ್ಕೆ ಹೈಕಮಾಂಡ್ ಕೂಲಿ ಕೊಡಲೇಬೇಕು. ಆ ಕೂಲಿ ಸಿಎಂ ಕುರ್ಚಿನೇ ಆಗಿರಬೇಕು ಅಂತ ಇದ್ರು. ಇದು ಹೈಕಮಾಂಡ್ ಅನ್ನ ಕೆರಳಿಸಿತ್ತು. ಇದನ್ನೇ ಪಾಯಿಂಟ್ ಮಾಡಿ ಹೇಳಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ, ಅಧಿಕಾರಕ್ಕೆ ಬರೋದ್ರ ಹಿಂದೆ ಎಲ್ಲರ ತ್ಯಾಗ ಇದೆ ಅಂತ ಹೇಳಿ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ರು. ಪರೋಕ್ಷವಾಗಿ ಡಿಕೆಶಿ ಸಿಎಂ ಆಗೋ ಕನಸಿಗೆ ತಣ್ಣೀರು ಸುರಿದ್ರು. ನಾನು ಯಾರನ್ನೂ ಭೇಟಿ ಮಾಡಲ್ಲ, ಶಸ್ತ್ರ ತ್ಯಾಗವೋ ಹೊಸ ದಾಳವೋ. ಯಾರನ್ನೂ ಭೇಟಿ ಮಾಡಲ್ಲ, ಯಾರಿಗೂ ತೊಂದರೆ ಕೊಡಲ್ಲ. ಇದು ಡಿಕೆಶಿ ದಿಲ್ಲಿಯಲ್ಲಿ ಹೇಳಿರೋ ಮಾತು. ಆದರೆ ರಾಜ್ಯದಲ್ಲಿದ್ದಾಗ ಡಿಕೆ ಈ ಮಾತು ಹೇಳಿರಲಿಲ್ಲ. ಅಂದಹಾಗೆ ಡಿಕೆಶಿ ಈ ಮಾತು ಹೇಳಿರೋದ್ರ ಹಿಂದೆ ಕೂಡ ಬಲವಾದ ಕಾರಣ ಇದೆ ಎನ್ನಲಾಗ್ತಿದೆ. ಆ ಬಲವಾದ ಕಾರಣ ಬೇರೆ ಯಾರೂ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ. ಹೌದು, ಸಿಎಂ ಕುರ್ಚಿ ವಿಚಾರವಾಗಿ ಡಿಕೆಶಿಯನ್ನು ಯಾರೇ ಪ್ರಶ್ನಿಸಿದ್ರು ಡಿಕೆಶಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ದದ್ದು ಹೈಕಮಾಂಡ್ ಕಡೆಗೆ. ಹೈಕಮಾಂಡ್ ಅನ್ನ ತುಂಬಾನೇ ನಂಬಿದ್ರು ಡಿಕೆಶಿ. ಹೈಕಮಾಂಡ್ ಒಂದಲ್ಲ ಒಂದು ದಿನ ನನಗೆ ಸಿಎಂ ಆಗಿ ಪಟ್ಟಾಭಿಷೇಕ ಮಾಡೇ ಮಾಡುತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಮಾತಾಡಿದ್ದ ಮಲ್ಲಿಕಾರ್ಜುನ್ ಖರ್ಗೆ ನಿಮ್ಮ ಸಮಸ್ಯೆಯನ್ನ ನೀವೇ ಪರಿಹಾರ ಮಾಡ್ಕೋಬೇಕು ಅಂದ್ಬಿಟ್ರು. ಇದು ಡಿಕೆಶಿಯನ್ನ ಕೆರಳಿಸಿತು.
ನಮ್ಮಲ್ಲೇನೂ ಸಮಸ್ಯೆನೇ ಇಲ್ಲ ಅಂತ ಟಾಂಗ್ ಕೊಟ್ರು. ಈಗ ಮತ್ತೊಮ್ಮೆ ಹೈಕಮಾಂಡ್ ಅನ್ನ ಭೇಟಿ ಮಾಡೋದೇ ಇಲ್ಲ ಅಂತ ಹೇಳೋದ್ರ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. I can't disclose what all we discussed. We all have joined together, we have worked together, we have brought government together, and every party worker of the state has given their life, given their sweat, and all of them would support to win. And I am very grateful to the people of this Karnataka that they gave us a massive mandate, and whatever we had promised to them, we have delivered to them. We will continue to do so. And I'm very happy the High Command also gave me a very free hand. Myself and all the team, we all are to, as a team. There is not only D.K. Shivakumar or Siddaramaiah. I am not meeting anyone. I am not meeting anyone because I think no one is here in Bangalore. Kharge Sahib is in Delhi, according to me. I think Raoji has come yesterday. I don't want to disturb you. ಡಿಕೆಶಿಗೆ ಈಗೀಗ ಗೊತ್ತಾಗ್ತಾ ಇದೆ, ನಾನು ಸಿಎಂ ಆಗೋದು ಸದ್ಯಕ್ಕೆ ಸಾಧ್ಯವಾಗೋದೇ ಇಲ್ಲ ಅಂತ ಅರಿವಾಗ್ತಾ ಇದ್ದಂತಿದೆ. ಅದೇ ಕಾರಣಕ್ಕೆ ನಾನು DCM ಆಗಿರೋದ್ರಲ್ಲೇ ನನಗೆ ಖುಷಿ ಇದೆ ಅಂತ ಡಿಕೆಶಿ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಡಿಕೆಶಿ ಈ ರೀತಿ ಈಗ ಹೇಳ್ತಿರೋದಕ್ಕೆ ಅನ್ನೋದ್ರ ಹಿಂದೆಯೂ ಕೆಲವೊಂದು ಅನುಮಾನಗಳಿವೆ. ಡಿಕೆಶಿ ವೈರಾಗ್ಯದ ಮಾತು ಹೇಳ್ತಿರೋದಕ್ಕೆ ಸದ್ಯಕ್ಕೆ ಸಿಎಂ ಕುರ್ಚಿ ಪಡೆಯುವುದು ಕಷ್ಟ ಅಂತ ಡಿಕೆಗೆ ಗೊತ್ತಾಯ್ತಾ? ಹೈಕಮಾಂಡ್ ತನ್ನ ಪರವಿಲ್ಲ ಅಂತ ಅರಿವಾಯ್ತಾ? ಸದ್ಯಕ್ಕೆ ಸೈಲೆಂಟ್ ಆಗಿರೋದಕ್ಕೆ ಹೈಕಮಾಂಡ್ ಹೇಳಿದ್ಯಾ? ಹೈಕಮಾಂಡ್ನ ಆಪ್ತರು ಇದೇ ಸೂಚನೆ ಕೊಟ್ಟಿದ್ದಾರೆ. ಸಿದ್ದು ಕೆಳಗಿಳಿಸಿದ್ರೆ ಮುಂದಿನ ಚುನಾವಣೆಗೆ ಸಮಸ್ಯೆಯಾಗುತ್ತಾ? 2028ಕ್ಕೆ ಸಿಎಂ ಹುದ್ದೆಗೆ ತಯಾರಿಗೆ ಮುಂದಾದ್ರ ಡಿಕೆ ಅನ್ನೋ ಅನುಮಾನಗಳಿವೆ. DCM ಡಿಕೆಶಿ ಶಸ್ತ್ರತ್ಯಾಗ ಮಾಡಿದ್ದಾರೆ. ಸಿಎಂ ಹುದ್ದೆಯನ್ನ ಸದ್ಯಕ್ಕೆ ಬೇಡ ಅಂತ ಅನ್ಕೊಳ್ತಾ ಇದ್ದಾರೆ. ಹೀಗಂತಾನೆ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಡಿಕೆಶಿ ಅಷ್ಟು ಸುಲಭವಾಗಿ ಸಿಎಂ ಹುದ್ದೆಯನ್ನ ಬಿಟ್ಕೊಡ್ತಾರ ಅನ್ನೋ ಗಂಭೀರವಾದ ಪ್ರಶ್ನೆಯೂ ಇಲ್ಲಿದೆ. ಹೌದು, ಡಿಕೆಶಿ ಕೆಲವು ವರ್ಷಗಳ ಹಿಂದೆ ಒಂದು ಮಾತು ಹೇಳಿದ್ರು. ಕನಕ್ಪುರದಿಂದ ನಾನು ಬೆಂಗಳೂರಿಗೆ ಬಂದಿದ್ದು ಸುಮ್ಮನೆ ಅಲ್ಲ, ರಾಜಕೀಯ ಮಾಡೋಕೆ ಅಂತ ಗುಡುಗಿದ್ರು. ಆ ಮಾತಿಗೆ ತಕ್ಕಂತೆ ನಡ್ಕೊಳ್ತಾ ಇದ್ರು. ಯಾರ್ಯಾರನ್ನೋ ಅಧಿಕಾರಕ್ಕೆ ತರೋದಕ್ಕೆ ಎಷ್ಟೆಷ್ಟೋ ಹೋರಾಟ ಮಾಡಿದ್ರು. ಹೈಕಮಾಂಡ್ ಹೇಳ್ತು ಅಂತ ರಿಸ್ಕ್ ಮೇಲೆ ರಿಸ್ಕ್ ತಗೊಂಡ್ರು. ಬೇರೆ ಬೇರೆ ರಾಜ್ಯಗಳಲ್ಲಿ ರಣವ್ಯೂಹ ಹೆಣೆದು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಸಕ್ಸಸ್ ಕೂಡ ಆದ್ರು. ಆದ್ರೆ ತನ್ನ ರಾಜ್ಯದಲ್ಲಿ ತನಗೇ ಅಧಿಕಾರ ಇಲ್ಲ ಅಂದ್ರೆ ಡಿಕೆಶಿ ಸುಮ್ಮನೆ ಕೂತ್ಕೊಳ್ತಾರ? ಖಂಡಿತ ಇಲ್ಲ. ಒಂದು ಬಾರಿ ನೆನಪು ಮಾಡ್ಕೊಳ್ಳಿ, 2023ರ ಚುನಾವಣೆ ರಂಗೇರಿದ್ದ ಸಮಯ ಅದು. ಎಲ್ಲರೂ ತಮಗೆ ವೋಟ್ ಕೊಡಿ ಅಂತ ಪ್ರಚಾರ ಮಾಡ್ತಾ ಇದ್ರೆ ಡಿಕೆಶಿ ಮಾತ್ರ ನಾನ್ ಸಿಎಂ ಆಗೋಕೆ ಅವಕಾಶ ಮಾಡಿಕೊಡಿ ಅಂತ ಪ್ರಚಾರ ಮಾಡ್ತಾ ಇದ್ರು. ನೀವು ಈ ಬಾರಿ ನನ್ನ ಮೇಲೆ ಕರುಣೆ ತೋರಿದ್ರೆ ಖಂಡಿತ ನಾನು ಸಿಎಂ ಆಗೇ ಆಗ್ತೇನೆ ಅಂತ ವೋಟುಗಳನ್ನ ಗಿಟ್ಟಿಸ್ಕೊಂಡ್ರು. ಡಿಕೆಶಿ ಮಾತನ್ನ ಕೇಳಿದ ಒಕ್ಕಲಿಗ ಸಮುದಾಯ ಡಿಕೆಶಿ ಪರವಾಗಿ ನಿಲ್ತು. ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಕೆಲವು ಒಕ್ಕಲಿಗ ನಾಯಕರು ಡಿಕೆಶಿ ಪರವಾಗಿ ಕೆಲಸ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತ ಕನಸು ಕಂಡ್ರು. ಎಲ್ಲರೂ ಅಂದ್ಕೊಂಡಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದ್ರೆ ಡಿಕೆಶಿ ಸಿಎಂ ಆಗ್ಲೇ ಇಲ್ಲ. ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿದ್ದ ಡಿಕೆಶಿ ಮಾತು ನೆರವೇರಲೇ ಇಲ್ಲ. ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಡಿಕೆಶಿ ಹೋರಾಟ ಮಾಡುತ್ತಾನೆ ಬಂದಿದ್ದಾರೆ. ಸಿಎಂ ಆಗಲೇಬೇಕು ಅಂತ ಒಂದಲ್ಲ ಒಂದು ವ್ಯೂಹ ರಚಿಸ್ತಾನೇ ಇದ್ದಾರೆ. ಆದ್ರೆ ಡಿಕೆಶಿ ರಚಿಸಿರೋ ಯಾವ ವ್ಯೂಹ ಕೂಡ ಡಿಕೆಶಿಯನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸಲೇ ಇಲ್ಲ. ಈಗ ಡಿಕೆಶಿ ನಾನು DCM ಹುದ್ದೆಯಲ್ಲಿ ಇರೋದೇ ಖುಷಿ ಅಂತ ಹೇಳಿ ಸಿಎಂ ಹುದ್ದೆಯ ಕನಸನ್ನ ಮತ್ತಷ್ಟು ದೂರ ಮಾಡಿಕೊಳ್ತಾ ಇದ್ದಾರೆ. ಈಗ ಆಗಲ್ಲ, ಸುಮ್ನಿರಿ, ಹೈಕಮಾಂಡ್ ಸೂಚನೆ ಕೊಟ್ಟಿದ್ಯಾ? ಡಿಕೆಶಿ ಸದ್ಯಕ್ಕೆ ಸೈಲೆಂಟ್ ಆಗೋ ಲಕ್ಷಣಗಳು ಕಾಣಿಸ್ತಿವೆ. ಈ ತರ ಸೈಲೆಂಟ್ ಆಗೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋ ಮಾತು ಮತ್ತು ಹೈಕಮಾಂಡ್ನ ಆಪ್ತರು ಕೊಟ್ಟಿರೋ ಸೂಚನೆನೇ ಕಾರಣ ಎನ್ನಲಾಗ್ತಿದೆ. ಹೌದು,
ಸಿಎಂ ಆಗಬೇಕು ಅಂದ್ರೆ ಮೊದಲು ಸಿಎಂ ಆಪ್ತರನ್ನ ಸೆಳಿಬೇಕು ಅಂತ ಹೈಕಮಾಂಡ್ನ ಆಪ್ತರು ಡಿಕೆಶಿಗೆ ಸೂಚನೆ ಕೊಟ್ಟಿದ್ರಂತೆ. ಅದೇ ಕಾರಣಕ್ಕೆ ಡಿಸಿಎಂ ಡಿಕೆಶಿ ಸಿದ್ದರಾಮಯ್ಯ ಆಪ್ತರನ್ನ ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೊಂದು ಬಾರಿ ನನಗೆ ಬೆಂಬಲ ಕೊಡಿ, ಸಿಎಂ ಆಗುವುದಕ್ಕೆ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಆದ್ರೆ ಯಾರಿಂದಾನೂ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಆದ್ದರಿಂದ ಮುಂದೇನು ಮಾಡಬೇಕು ಅನ್ನೋದು ಡಿಕೆಶಿಗೆ ತೋಚಿಲ್ಲ. ಕೊನೆಯದಾಗಿ ಹೈಕಮಾಂಡ್ ಭೇಟಿಯಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದ ಡಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಮಾತಲ್ಲೇ ಕಟ್ಟಿ ಹಾಕಿದ್ದಾರೆ. ಆದ್ದರಿಂದ ಸದ್ಯಕ್ಕೆ ಸಿಎಂ ಹುದ್ದೆಯ ತೊಂದರೆನೂ ಬೇಡ, ತಗಾದೇನೂ ಬೇಡ ಅಂತ ಡಿಕೆಶಿ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಬಹಿರಂಗದಲ್ಲಿ ಸೈಲೆಂಟ್ ಆಗಿರೋ ಡಿಕೆಶಿ ಅಂತರಂಗದಲ್ಲಿ ಭಾರೀ ವೈಲೆಂಟ್ ಇದ್ರೂ ಇರಬಹುದು. ಡಿಕೆಶಿ ಸೈಲೆಂಟೋ ವೈಲೆಂಟೋ ಅನ್ನೋದು ಡಿಕೆಶಿಗೆ ಮಾತ್ರ ಗೊತ್ತಿರೋ ವಿಚಾರ. ಸಿಎಂ ಕುರ್ಚಿಯನ್ನ ಸುಲಭವಾಗಿ ಬಿಟ್ಟುಕೊಡಲ್ಲ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಕೂಡ ಅಷ್ಟೇ. ತಾನು ಕಣ್ಣಿಟ್ಟ ಕುರ್ಚಿ ತನ್ನ ಪಾಲಾಗೋವರೆಗೆ ಸರಿಯಾಗಿ ನಿದ್ರೆ ಮಾಡಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ನಡುವೆ ಇಂಥದ್ದೊಂದು ಕೋಲ್ಡ್ ವಾರ್ ನಡೀತಾನೇ ಇದೆ. ಡಿಕೆಶಿ ಪಾಳೆಯ ಪವರ್ ಶೇರಿಂಗ್ ಮಾತುಕತೆ ಮೊದಲೇ ಆಗಿದೆ ಅಂತ ಹೇಳ್ತಾ ಇದ್ರೆ, ಸಿಎಂ ಸಿದ್ದರಾಮಯ್ಯ ಅಂಥ ಒಂದು ಒಪ್ಪಂದ ಯಾವುದೂ ಆಗಿಲ್ಲ ಅಂತಿದ್ದಾರೆ. ಈ ಗೊಂದಲ 2.5 ವರ್ಷದಿಂದ ಕಾಂಗ್ರೆಸ್ ಅನ್ನ ಕಾಡ್ತಾನೇ ಇದೆ. ಅಧಿವೇಶನದ ನಂತರ ಇದಕ್ಕೆಲ್ಲ ಬ್ರೇಕ್ ಬೀಳುತ್ತೆ ಅಂತ ಹೇಳಲಾಗ್ತಿತ್ತು. ಹೈಕಮಾಂಡೇ ಎಲ್ಲದಕ್ಕೂ ಬ್ರೇಕ್ ಹಾಕುತ್ತೆ ಅಂತ ಅಂದಾಜಿಸಲಾಗ್ತಾ ಇತ್ತು. ಎಲ್ಲರೂ ಅಂದ್ಕೊಂಡ ಹಾಗೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಆ ಬ್ರೇಕ್ ಹಾಕೋಕೆ ಮುಂದಾಗಿರೋದು ಸ್ವತಃ ಡಿಸಿಎಂ ಡಿಕೆಶಿ ಅನ್ನೋದೇ ಎಲ್ಲರಿಗೂ ಕಾಡ್ತಾ ಇರೋ ಅಚ್ಚರಿ. ಇಂಥ ಅಚ್ಚರಿಯ ನಡುವೆ ಮತ್ತೊಂದು ಸುತ್ತಿನ ಸಮರ ಶುರುವಾಗೋ ಸಾಧ್ಯತೆ ಇದೆ. ಆ ಸಮರಕ್ಕೆ ಮುನ್ನುಡಿ ಬರೆದಿರೋದು ಅಹಿಂದ ಸಮಾವೇಶ. ಇತ್ತ ಡಿಕೆಶಿ ಮೌನ ತಂತ್ರ, ಅತ್ತ ಸಿಎಂ ಅಹಿಂದ ಮಂತ್ರ. ಅಹಿಂದ ಸಮಾವೇಶದ ಮೂಲಕ ಪವರ್ ಶೋಗೆ ಸಿಎಂ ಸಿದ್ದು ಸಜ್ಜು. ಈಗಾಗಲೇ ಹಿನ್ನಡೆ ಕಂಡಿರೋ ಡಿಕೆಶಿಗೆ ಮತ್ತಷ್ಟು ಹಿನ್ನಡೆಯಾಗುತ್ತಾ? ಸಿಎಂ ಸಿದ್ದರಾಮಯ್ಯ ಹಿಂದೆ ಅಹಿಂದ ನಿಂತಿದೆ. ನೀವೇ ಸಿಎಂ ಆಗಿರಬೇಕು ಅಂತ ಒತ್ತಾಯ ಮಾಡುತ್ತಿದೆ. ಅಂದಹಾಗೆ ಸಿದ್ದರಾಮಯ್ಯಗಿರೋ ಅಹಿಂದ ಬಲವೇ ಅವರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸಿದೆ. ಈಗ ಮತ್ತೊಮ್ಮೆ ಸಿದ್ದರಾಮಯ್ಯಗೆ ಶಕ್ತಿ ಪ್ರದರ್ಶನ ಮಾಡೋ ಅನಿವಾರ್ಯತೆ ಎದುರಾಗಿದೆ. ಅಹಿಂದ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿ ಇಡೀ ಅಹಿಂದ ವರ್ಗ ಸಿದ್ದರಾಮಯ್ಯ ಬೆನ್ನಿಗಿದೆ ಎಂಬ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಲು ಪ್ಲಾನ್ ಮಾಡಲಾಗಿದೆ. ಜನವರಿ 25ಕ್ಕೆ ಸಮಾವೇಶ ನಡೆಯಲಿದ್ದು, ಈ ಸಮಾವೇಶವನ್ನ ಸರಿಯಾಗಿ ಬಳಸಿಕೊಳ್ಳೋಕೆ ಸಿದ್ದರಾಮಯ್ಯ ಬಣ ವ್ಯೂಹ ಹೆಣೆದಿದೆ. ಇದು ಸಿದ್ದರಾಮಯ್ಯ ಶಕ್ತಿಯನ್ನ ಹೆಚ್ಚಿಸಲಿದ್ದು, ಈಗಾಗಲೇ ಸಿಎಂ ರೇಸ್ನಲ್ಲಿ ಪದೇ ಪದೇ ಹಿನ್ನಡೆ ಕಾಣ್ತಾ ಇರೋ ಡಿಕೆಶಿಗೆ ಮತ್ತಷ್ಟು ಹಿನ್ನಡೆ ತರಲಿದೆ ಅನ್ನೋದು 100% ಗ್ಯಾರಂಟಿ. ನಮ್ಮೆಲ್ಲ ತಳ ಸಮುದಾಯಗಳಿಗೆ ತಂದೆ ಸ್ಥಾನ ಇರುವಂತರು ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಹುದ್ದೆ ಕುರ್ಚಿಯ ವಿಚಾರವಾಗಿ ಬಹಳಷ್ಟು ಗೊಂದಲ ವಿವಾದವನ್ನ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಇದರಿಂದ ಏನ್ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಹಿಂದ ಸಮುದಾಯಗಳು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಸಮುದಾಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಗರಾಗಿ ನಿಂತಿವೆ ಅವತ್ತಿಂದ ಇವತ್ತುವರೆಗೆ. ಸಿದ್ದರಾಮಯ್ಯನೇ ಸಿಎಂ ಆಪ್ತರದ್ದು ಒಂದೇ ಮಾತು. ಡಿಕೆಶಿ ನಾನು ಸಿಎಂ ಆಗ್ತೇನೆ ಅಂತ ಹೇಳಿದ್ರೂ ಅಷ್ಟೇ, ಹೇಳಿಲ್ಲ ಅಂದ್ರೂ ಅಷ್ಟೇ. ಸಿದ್ದು ಬಣ ಮಾತ್ರ ಸಿದ್ದರಾಮಯ್ಯನೇ 5 ವರ್ಷ ಸಿಎಂ ಅಂತ ಪದೇ ಪದೇ ಹೇಳ್ತಾ ಇದೆ. ಈಗ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಮುಂದೇನೂ ಅವರೇ ಸಿಎಂ ಆಗಿರ್ತಾರೆ. 2028ರವರೆಗೂ ಸಿದ್ದರಾಮಯ್ಯ ಬದಲಾವಣೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಸಿಎಂ ಆಪ್ತರು. ನವೆಂಬರ್ ಕ್ರಾಂತಿ ಆಯಿತು, ಈಗ ಡಿಸೆಂಬರ್ ಕ್ರಾಂತಿ ಆಯಿತು, ಈಗ ಸಂಕ್ರಾಂತಿ ಕ್ರಾಂತಿ ಅಂತಾರೆ. ಯಾವ ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ಸಿದ್ದರಾಮಯ್ಯ ಅವರೇ 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈಗ ಸಿದ್ದರಾಮಯ್ಯನಿಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಮಾತಿಂದ ಡಿಕೆ ಬಣ ಕಂಗಾಲಾಗಿದೆ.
ಡಿಕೆಶಿ ಸಿಎಂ ಆಗ್ತಾರೆ ಅಂತ ಡಿಕೆ ಬಣ ಇಟ್ಕೊಂಡಿದ್ದ ಭರವಸೆ ನೀರಲ್ಲಿ ಕೊಚ್ಚಿ ಹೋಗಿದೆ. ಖರ್ಗೆ ಮಾತಿಂದ ಡಿಕೆಗೂ ಬೇಸರವಾಗಿದೆ, ಡಿಕೆ ಬಣಕ್ಕೂ ಬೇಸರವಾಗಿದೆ. ಆದ್ರೆ ಖರ್ಗೆ ಹೇಳಿದ್ಮೇಲೆ ಅದೇ ಫೈನಲ್. ಎಲ್ಲರೂ ಖರ್ಗೆ ಮಾತು ಕೇಳಲೇಬೇಕು ಅಂತಿದ್ದಾರೆ ಪರಮೇಶ್ವರ್. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದರೆ ಅವರೇ ನಮಗೆ ಹೈಕಮಾಂಡ್. ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಅವರು ನೇತೃತ್ವದಲ್ಲಿ ಇದ್ದಾರೆ. ಅವರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಅದಕ್ಕಾಗಿ ಅವರು ಈ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಒಂದು ಕಡೆ ಸಿಎಂ ಕುರ್ಚಿ ಚರ್ಚೆ ನಡೀತಾ ಇದ್ರೆ ಮತ್ತೊಂದು ಕಡೆ ಕೇಸರಿ ಪಾಳಯಕ್ಕೆ ಈ ಚರ್ಚೆ ಅಸ್ತ್ರವಾಗಿದೆ. ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟಕ್ಕೆ ಪ್ರತಿಪಕ್ಷಗಳು ಟಕ್ಕರ್ ನೀಡಿವೆ. ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿ ನಡುವಿನ ಕುರ್ಚಿ ಯುದ್ಧವನ್ನ ರಾಮ ರಾವಣರ ಯುದ್ಧಕ್ಕೆ ಹೋಲಿಸಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಈ ಡೊಂಬರ ಆಟ ಅಂತ ಹೇಳಿ ಹಿಂದೆ ನಾವು ನೋಡ್ತಾ ಇದ್ವಿ. ಹಳ್ಳಿಗಳಲ್ಲಿ ಒಂದು ವೈಟು ಬಟ್ಟೆ ಕಟ್ಟಿ ಹಿಂದ್ಗಡೆ ಕುಡಿಸೋರು. ರಾಮಂದು ರಾವಣಂದು ಅದನ್ನು ನೋಡ್ತಾ ಇದ್ದೆ ನಾನು. ಈಗ ಆ ರೀತಿ ನಡೀತಾ ಇದೆಯೇ ಅಂತ ನನ್ನ ಭಾವನೆ ಅಷ್ಟೆ, ಅದಕ್ಕಿಂತ ಹೆಚ್ಚು. ಈ ರಾಜ್ಯದ ದುರ್ದೈವ, ನಾವಿನ್ನೂ ಬದುಕಿದ್ದೀವಿ ಇದನ್ನು ನೋಡೋದಕ್ಕಿಂತ ಅಷ್ಟೇ ದುರ್ದೈವ. ಈಗ ಸದ್ಯಕ್ಕೆ ಸಿಎಂ ಕುರ್ಚಿ ಕದನ ಅನ್ನೋದು ಮುಗಿದ ಅಧ್ಯಾಯವಾಗೋ ಸಾಧ್ಯತೆ ಇದೆ. ಸಂಕ್ರಾಂತಿ ಪಟಾಕಿ ಠುಸ್ಸಾಯ್ತು ಅಂತ ಅಂದಾಜಿಸಲಾಗ್ತಿದೆ. ಸಿಎಂ ಕುರ್ಚಿ ಬದಲಿಗೆ ಸಂಪುಟ ಪುನರಚನೆ ವಿಚಾರ ಮುನ್ನೆಲೆಗೆ ಬರಲಿದ್ದು, ಕೆಲವೇ ದಿನಗಳಲ್ಲಿ ಸಂಪುಟಕ್ಕೆ ಯಾರು ಇನ್, ಸಂಪುಟದಿಂದ ಯಾರು ಔಟ್ ಅನ್ನೋ ವಿಚಾರ ಕೋಲಾಹಲವೆಬ್ಬಿಸೋದು 100% ಪಕ್ಕಾ ಅನ್ನೋ ಮಾತುಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿವೆ.